ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಮೆಂಡ್ಮೆಂಟ್ ಕೊಡೋದು ಯಾವಾಗಲೂ ಹಾಗೇನೆ, ಒಂದು ಬಿಡುತ್ತಾ ರೆಫರ್ ಮಾಡಿಬಿಟ್ಟು ಇದನ್ನು ಅದರಲ್ಲಿ ಸೇರಿಸ್ಕೊಳ್ಳಿ, ಇದನ್ನು ಬೋಬಿಟ್ ಮಾಡಿ ಇಲ್ಲ ಸೇರಿಸ್ಕೊಳ್ಳಿ ಅಂತೇಳಿ ನೋಟ್ ಕೊಟ್ಬಿಟ್ರೆ ಇದು ಫೈನಲ್ ಆಗುತ್ತೆ. ಅದಿಷ್ಟು ಇಟ್ಕೊಂಡು ಇದನ್ನು ಸೇರಿಸ್ಕೋಬೇಕು. ಓಂ ಯಾವ್ದು ಬಂದಿತ್ತು ಈಗ? ಸಂಯಮನೇತು ಅಮನುಭೂಯ ಇತರೇಷಾಂ ಆರೋಹ ಅವರೋಹವು ತದ್ಗತಿ ದರ್ಶನಾತ್ ಓಂ ಸ್ಮರಂತಿ ಚ. ನಿನ್ನೆ ಆಗಿತ್ತದು. ನರಕಗಳಿವೆ ಅಂಥೇಳಿ. ಒಳ್ಳೆಯದಕ್ಕೆ ಹೇಗೆ ಸ್ವರ್ಗಾದಿಗಳು ಉಂಟು, ಕೆಟ್ಟದ್ದಕ್ಕೇನಿದೆ ನರಕಗಳೂ ಉಂಟು. ನರಕಗಳಲ್ಲೂ ಕೂಡ ನಿತ್ಯ ನರಕ ಅನಿತ್ಯ ನರಕ ಅಂತಿದೆ. ಒಟ್ಟು ಪ್ರಧಾನ ನರಕಗಳು 7, ಅದರ 2 ಕೂಡ ನಿತ್ಯ ನರಕ. ಉಳಿದೆಲ್ಲ ಏನವು ಅನಿತ್ಯ ನರಕಗಳು. ಆದರೆ ಉಳಿದೆಲ್ಲ ನರಕಕ್ಕಿಂತ ಭಾರಿ ಡೇಂಜರಸ್ಸು. 5 ಭಾರಿ ಡೇಂಜರಸ್ಸು. ಅದರಲ್ಲಿ ನಿತ್ಯವಾದ ಇಷ್ಟಾದರೂ ಅನಿತ್ಯ, ಅದು ಇದು ಇದೆ. ಏನು ಬರುತ್ತೆ ನೋಡಿ, ಇಲ್ಲೇ ಬರುತ್ತಲ್ಲ. ರೌರವೋಥ ವಹಾಂಶ್ಚೈವ ವನ್ಹಿರ್ವೈತರಣಿ ತಥಾ. ಹೆಸರೇ ವನ್ಹಿ. ವನ್ಹಿ ಅಂದರೆ ಬೆಂಕಿ ಅಂತ ಅರ್ಥ. ಬೇಸಿಗೆ ಬೆಂಕಿ ಅಂತ ಕರೆಯೋದಿಲ್ಲ, ತುಂಬ ಬಿಸಿ ಇದ್ದರೆ ಬೆಂಕಿ. ವೈತರಣಿ ಆಮೇಲೆ ವೈತರಣಿ ವರ್ಣನೆ ಮಾಡಿದ್ದಾರೆ. ಬರೀ ಕೀವಿನ ಸಮುದ್ರ ಅದು, ಗೊತ್ತಾಯ್ತಾ? ರಕ್ತ ಕೀವುಗಳ ಸಮುದ್ರ. ಸಮುದ್ರ ಒಂಚೂರಲ್ಲ. ಸಮುದ್ರ ಅಂದರೆ ಈ ಸಮುದ್ರಕ್ಕಿಂತ ಭಾರಿ ದೊಡ್ಡವಾಗಲ್ಲ ಕೂಡ. ಅದರಲ್ಲಿ ಹಾಕಿಬಿಡ್ತಾರೆ. ಎಸ್ಕೇಪ್ ಆಗೋ ಚಾನ್ಸೇ ಇರೋದಿಲ್ಲ. ರೌರವ ಮಹಾರೌರವೆಲ್ಲ ವರ್ಣನೆ ಮಾಡಿದ್ದಾರೆ. ವನ್ನಿ ವೈತರಣಿ ಆಯಿತು. ಕುಂಭಿಪಾಕದಲ್ಲಿ ಕರೆದು ಬಿಡ್ತಾರೆ. ಒಡೆ ಕರೆದು ಬಿಡ್ತಾರೆ ಅಂತ ಹೇಳ್ತಾರೆ. ಯಾರು ಪ್ರಾಣಿಗಳ ಹಿಂಸೆ ಮಾಡ್ತಾರೆ ಅದೆಲ್ಲ ಭಾಳ ತಪ್ಪಿನ ಕೆಲಸಗಳು. ಮನುಷ್ಯರ ಹಿಂಸೆ ಬಿಟ್ಟುಬಿಡಿ, ಪ್ರಾಣಿಗಳ ಹಿಂಸೆ. ಮತ್ತು ಪ್ರಾಣಿಗಳ ಹಿಂಸೆ ಕೇರ್ ಮಾಡೋದೇ ಇಲ್ಲ. ಗೋ ಹಿಂಸೆ ಮಾಡ್ತಾರೆ. ಮನುಷ್ಯರ ಹಿಂಸೆ ಅಂತೂ ಬೇಕಾಷ್ಟು ನಡೆದಿದೆ. ಇಲ್ಲಿ ಮಿಕ್ಸ್ ಮಾಡಿ ಮಾರೋದಲ್ಲ, ಏನದು ಹಿಂಸೆ ತಾನೆ. ಅವ್ರಿಗೆ ರೋಗ ಬರುತ್ತೆ, ಕೊನೆ ಸತ್ತು ಹೋಗ್ತಾರೆ. ಅದಕ್ಕೆ ಗರಿಗದಲ್ಲಿ ಆಯುಷ್ಯ ಕಡಿಮೆ ಆಗಲಿಕ್ಕೆ ಕಾರಣ ಎಲ್ಲ ಅಶುದ್ಧ ಪದಾರ್ಥಗಳು. ಅವು ಕ್ವಾಲಿಟಿ ಆಫ್ ಲೈಫ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅವೆಲ್ಲ ನರಕಕ್ಕೆ ಕಾರಣ. ಮುಂದೆ ಈಶ್ವರಸ್ಯ ನರಕಾಯುಕ್ತೇ. ಈಗ ಒಂದು ಪ್ರಶ್ನೆ ಬಂತು. ಒಳ್ಳೆ ನೋಡಿ, ಎಂಥ ಪ್ರಶ್ನೆ ಆಗ್ತಾರೆ ನೋಡಿ. ನರಕದಲ್ಲಿ ದೇವರಿದ್ದಾನೋ ಇಲ್ಲೋ ಪ್ರಶ್ನೆ. ನರಕದಲ್ಲಿ ದೇವರಿದ್ದಾನೋ ಇಲ್ಲೋ ಏನು ಹೇಳ್ಬೇಕು ಅದಕ್ಕೀಗ? ಇದ್ದಾರೆ ಅಂದರೆ ದೇವರಿಗೆ ನರಕ ಆಯಿತು, ಇಲ್ಲ ಅಂದರೆ ಸರ್ವವ್ಯಾಪ್ತಿ ಇಲ್ಲ. ದೇವ್ರ ವ್ಯಾಪ್ತನಲ್ಲ. ಹಾಗಿದ್ರೆ ವ್ಯಾಪ್ತಿ ಹೋಯ್ತಲ್ಲ, ಏನು ಹೇಳಬೇಕಾಗ? ಇವತ್ತು ನಮ್ಮಲ್ಲೇ ತಗೊಳ್ಳಿ, ಜೈಲು ಸರ್ಕಾರದ ಅಧೀನ ಇದೆಯೋ ಇಲ್ಲೋ? ಅಧೀನ ಇದೆ. ಸರ್ಕಾರ ಜೈಲಿಗೆ ಹೋದಾಗ್ಲಿಕ್ಕಲ್ಲ. ಅದರಿಂದ ಅಲ್ಲ, ಸಿಂಪಲ್ ಅದು. ಸ್ವಾಮಿಯಾಗಿ ಎಲ್ಲ ಕಡೆ ದೇವರಿದ್ದಾರೆ. ಆದ್ದರಿಂದ ಸರ್ವ ದೇಶೇಶು ಕಾಲೇಶು ಇದು ಕೂಡ ಅರ್ಥ ಅದಕ್ಕೆ. ಎಲ್ಲ ದೇಶ ಎಲ್ಲ ಸ್ಥಳದ ಪರಮಾತ್ಮ ಇದ್ದೇ ಇದ್ದಾನೆ. ಇರೋದು 2 ರೀತಿಯಲ್ಲಿ. ಜೈಲರ್ ಎಲ್ಲ ಕಡೆ ಓಡಾಡ್ತಾರೆ. ಕೆಲಸ ಮಾಡೋದೇ ಜೈಲೊಳಗೆ. ಜೈಲೊಳಗೆ ಕೆಲಸ ಮಾಡ್ತಾನೆ ಬೇರೆ, ಜೈಲೊಳಗೆ ಇದ್ದಾನೆ ಬೇರೆ. ಜೈಲೊಳಗೆ ಇದ್ದಾನೆ ಅನ್ನೋದು ಅಪರಾಧ. ಜೈಲರಾಗಿರೋದು ಭೂಷಣ. ಅದು ನರಕ ನಿಯಾಮಕತ್ವ ಯಾರಿಗಿದೆ? ಭಗವಂತನಿದೆ. ವ್ಯಾಪ್ತಿ ಇದೆ. ವ್ಯಾಪ್ತಿ ಏನಿರಬೇಕಾಗಿಲ್ಲ, ಅನುಭವಿಸಿರ್ಬೇಕಾಗಿಲ್ಲ. ನಮ್ಮ ದೇಹದೊಳಗೆ ಪರಮಾತ್ಮ ಇದ್ದಾನೆ. ನಮ್ಮ ದುಃಖ ದೇವರಿಗೆ ಆಗುತ್ತೋ? ಆಗೋದಿಲ್ಲ. ಸೊ ನರಕದಲ್ಲಿದ್ದರೂ ಏನಾಗೋದಿಲ್ಲ, ದೇವರಿಗೆ ದುಃಖ ಆಗೋದಿಲ್ಲ. ಸೊ ವ್ಯಾಪ್ತಿ ಇದೆಯೋ ಇಲ್ವೋ? ಇದೆ. ದುಃಖ ಇದೆಯೋ ಇಲ್ಲ, ಅಷ್ಟೇ. ಈಶ್ವರಸ್ಯ ನರಕಾಯುಕ್ತೇ. ಇವತ್ತಷ್ಟೇ ಬರೀ ಎಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೊರಗಿನ ಚಳಿ ಅವ್ರಿಗೆ ಫೀಲೇ ಆಗೋದಿಲ್ಲ, ಹೊರಗಿನ ಸೆಕೆ ಫೀಲ್ ಆಗೋದಿಲ್ಲ. ಅವರು ಇಲ್ಲಿರೋರೆ, ಅವ್ರಿಗೆ ವ್ಯತ್ಯಾಸ ಆಗಲಿಲ್ಲ. ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ? ಕೆಲವು ಸಹಕಾರಿ ಕಾರಣಗಳ ಕಾರಣ. ದೇವ್ರು ಹಾಗಲ್ಲ, ಬೈ ನ್ಯಾಚುರಲ್ಲೇ ಹಾಗಿಲ್ಲ. ದೇವರಿಗೆ ಏಟು ತೊಗೊಂಡು ಶಟರ್ ಹಾಕೊಂಡು ಓಡಾಡ್ತೀವಿ. ದೇವ್ರು ಸರಿಗಾದ್ರೆ ಶಟರ್ ಹಾಕೊಂಡು ಓಡಾಡ್ತಾರೆ, ಇದರಲ್ಲಿ ತಿಂತರ್ತಾರೆ ಅಂತ ಹೇಳಬಾರ್ದು. ನ್ಯಾಚುರಲಿ ಹಾಗಿದ್ದಾರೆ ದೇವರು. ಈಶ್ವರಸ್ಯ ನರಕಾಯುಕ್ತೇ. ದೇವರಿಗೆ ನರಕ ಯಾವಾಗ ಆಗಬೇಕು? ದೋಷ ಇದ್ದರೆ. ದೋಷ ಇಲ್ಲೇ ಸರ್ವದೋಷ ವಿವರ್ಜಿತ ಆದಮೇಲೆ ಏನಿಲ್ಲ. ಭಗವದ್ಭಕ್ತರಿಗೆ ನರಕ ಆಗೋದಿಲ್ಲ. ಅವ್ರಿಗೇನಿಲ್ಲ, ಸರ್ವದೋಷದ ದೂರನೇನು ಅಲ್ಲ ಅವರು. ಆದರೆ ಗುಣಗಳಿವೆ. ಅದರಿಂದ ಏನಾಯ್ತು ಅಲ್ಲಿಗೆ? ನರಕ. ರುಜುಗಳಿಗೆ ನರಕ ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಒಂದು ದೇವತೆಗಳಿಗೆ ನರಕ ಇಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಮೊದಲೇ ತಾತ್ಪರ್ಯ ಪೂರ್ತಿ ಜ್ಞಾಪಕ ಇದ್ದರೆ ಎಲ್ಲ ಸರ್ವಶಾಸ್ತ್ರ ಅರ್ಥ ಸಂಗ್ರಹ. ದೇವತೆಗಳಿಗೆ ನರಕ ಇಲ್ಲ. ಅಕಸ್ಮಾತ್ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಅನುಭವಿಸ್ಬಿಡ್ತಾರೆ ಹೊರತು ನರಕದ ಅನುಭವಿಸೋದಿಲ್ಲ. ಕೆಲವು ಪ್ರಶ್ನೆ ಉತ್ತರ ಇದು. ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಬೇಕು. ಭಾರಿ ದುಷ್ಟರಿರ್ತಾರೆ. ಸುಖವಾಗಿದ್ದು ಹೋಗಿಬಿಡೋದು. ಸುಖವಾಗಿ ಸಾವು ಬರುತ್ತೆ ನೋಡೋದಕ್ಕೆ. ಸುಖವಾಗಿ ಬರುತ್ತೆ, ಸುಖವಾಗಿ ಸಾವಿದೆ. ಕಷ್ಟ ಆಗಲೇ ಇಲ್ಲ ಅವರಿಗೆ. ಇನ್ನು ಒಳ್ಳೆಯವರಿದ್ದಾರೆ, ಗೆಳಬಗ್ಲಾದ ರೋಗಗಳು ಅವರಿಗೆ. ಬರೀ ಹಿಂಸೆ. ನಮಗೆ ಪ್ರಶ್ನೆ ಮಾಡ್ತಾರೆ ಜನಗಳಾಗ, ನೋಡಿದ್ರಾ ನೀವು ಭಗವದ್ಭಕ್ತ ಓಡಾಡ್ತಿದ್ದಾರೆ, ಭಗವಂತರು ಬೈಕೊಂಡು ಸುಖವಾಗಿದ್ದಾರೆ. ಎಷ್ಟೋ ಜನ ದೇವರು ಬೈಯವರೆಲ್ಲ ಆರಾಮಾಗಿ ಹೋಗ್ಬಿಟ್ಟಿದ್ದಾರೆ. ಅವಾರ್ಡ್ ಬೇರೆ ಬಂದಿದೆ ಅವರಿಗೆಲ್ಲ, ಸಿಕ್ಕಾಬಟ್ಟೆ ಅಂತ ಇದೆ. ಏನು ಮಾಡ್ತೀರಿ ಅವರಿಗೆಲ್ಲ?
ಅದೇ ಉತ್ತರ. ಈಗ ಇಲ್ಲೇ ಉತ್ತರ ಕೊಡ್ತೇವೆ. ದೇವತೆಗಳಿಗೆ ಎಷ್ಟೇ ಆದರೂ ನರಕ ಯಾವುದೋ ಪಾಪ ಇರುತ್ತೆ, ನರಕಕ್ಕೆ ಹಾಕಾಗಿಲ್ಲ ಅವ್ರನ್ನ, ಇಲ್ಲ ಅನುಭವಿಸ್ಬಿಡ್ತಾರೆ, ಮುಗಿದೋಗುತ್ತೆ ಅಷ್ಟೇ. ಅವ್ರಿಗೆ ಹಾಗಲ್ಲ, ಇಲ್ಲೆಲ್ಲ ರಿಸರ್ವ್ ಎಲ್ಲ ಶಿಕ್ಷೆ ಅಲ್ಲಿ ಕೊಡ್ತಾರೆ. ಅರ್ಥ ಆಯ್ತು? ಎಲ್ಲ ಶಿಕ್ಷೆ ಅಲ್ಲಿ ಕೊಡ್ತಾರೆ. ಆದ್ದರಿಂದ ನಮಗೆ ಒಂದು ಪ್ರಶ್ನೆಗೆ ಉತ್ತರ ಇದೆ. ಒಳ್ಳೆಯವರಾಗಿದ್ದಾರೆ, ಇನ್ನೊಂದು ರೀತಿ ಟೆಸ್ಟ್ ಇದ್ದಾಗಲೇ ಲೆಕ್ಕ. ಏನದು? ಇಲ್ಲೇ ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಅವ್ರ ಪಾಪಗಳು ಪರಿಹಾರ ಆಗಬೇಕು. ಭೀಷ್ಮಾದಿಗಳಿಗೆ ಇಲ್ಲೇ ಶಿಕ್ಷೆ ಕೊಟ್ಟರೆ ಆಮೇಲೆ ಇಲ್ಲ ವಿಶ್ವಮುಕ್ತಿ ಪ್ರದಾಯಕ. ಶರಮಚ್ಚ ಮಲಗಿದ್ದಾರೆ, ಎಷ್ಟು ನೋವಿದೆ ಅದು, ಆದರೆ ಯೋಗ ಶಕ್ತಿಯಿಂದ ಗೆದ್ದರೋದನ್ನು ಮುಂದೆ ಮುಕ್ತಿಗೆ ಹೊರಟುಬಿಟ್ಟು. ದುರ್ಯೋಧನ ಇಲ್ಲಿ ಮೆರೆದರು, ಕೊನೆಗೆ ಅಂಧನ ತಮಸ್ಸಿಗೆ ಹೋಗ್ತಾರೆ. ಆದ್ದರಿಂದ ಯಾವ ಕಾಲಕ್ಕೆ ಏನು ತಿಳ್ಕೊಳ್ಬಾರ್ದು, ಇಲ್ಲಿಯ ಸುಖ ದುಃಖಗಳು ಯಾವುದಕ್ಕೂ ಏನು ಸೇರಿಸಬಾರ್ದು, ಅದಕ್ಕೆ ಲಿಂಕ್ ಮಾಡಬಾರ್ದು. ಈ ಪಾಂಡವರು ಯುದ್ಧನೇ ತೊಗೋಬೇಡ, ಯುದ್ಧ ಮಾಡಿದರು. ಗೀತೆ ಕೇಳಿ ಯುದ್ಧ ಮಾಡಿದ. ಕೃಷ್ಣ ಹೇಳಿದ್ದೇನು? ಧರ್ಮ ಯುದ್ಧ ಅಂತ ಹೇಳಿದ. ಮಾಡಿದವರು ಯಾರು ಅದನ್ನು? ಪಾಂಡವರು. ಪಾಂಡವರು ಉಳಿದವರು ಎಷ್ಟು ಜನ? 7 ಜನ ಉಳಿದ್ರು. ಆ ಕಡೆಗೆ 3 ಜನ ಉಳಿದ್ರು ಅಷ್ಟೇ. ಅಂದರೆ ಏನಾಯ್ತು ಗೊತ್ತಿನ ಮೇಲೆ ಇಬ್ಬರಿಗೂ ಲಾಸ್ ಆದಾಗಲಿಲ್ಲ. ಅಂದಮೇಲೆ ನಮಗೇನು ಅನಿಸುತ್ತಾಗಿದ್ದರೆ ಇದೇನು ಅಂಥ ದೊಡ್ಡ ವಿಕ್ಟ್ರಿ ಅಂತ ಅನಿಸೋದಿಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೆಲ್ಲ ಅವರಿಗೆಲ್ಲ ಏನಾಯ್ತು, ಈಗ ಯುದ್ಧದಲ್ಲಿ ಅವ್ರು ಸೇರ್ತಾರಲ್ಲ, ಅದು ಒಂದು ಧರ್ಮ ಸಾಧನ ಆಯಿತು ಅವರಿಗೆ. ಅದರಿಂದ ಅವರು ಸಾಧನೆಗೆ ಆ್ಯಡ್ ಆಗಿಬಿಟ್ಟದು ಮುಂದೆ ಆನಂದವನ್ನು ಐತೆ, ಉಪಯೋಗ ಐತೆ ಹೊರತು ಅವ್ರಿಗೆ ಕೆಟ್ಟದಾಗಲೇ ಇಲ್ಲ. ಅವ್ರಿಗೇನಾಯ್ತು ಅದರಿಂದ? ಎಲ್ಲ ಕಳ್ಕೊಂಡು ಇನ್ನೂ ಹೆಚ್ಚು ದುಃಖಕ್ಕೆ ಕಾರಣ ಆಯಿತು. ಯುದ್ಧ ನಡೆದ ಪಾಪದ್ದೇ ಪ್ರಸಂಗ ಎಲ್ಲ ಬಂದಿದ್ದು ಕೌರವರಿಗೆ, ಅವರ ಅನುಯಾಯಿಗಳಿಗೆ. ಗೊತ್ತಾಯ್ತಾ? ಇವರಲ್ಲಿ ಯಾರೇ ಸತ್ತರೂ ಕೂಡ ಪಾಪ ಯಾರಿಗೆ? ಅವರಿಗೆ. ಯಾರಿಗೆ ಒಳ್ಳೆಯದಾದ್ರು ಪುಣ್ಯ ಯಾರಿಗೆ? ಇವರಿಗೆ. ಅರ್ಥ ಆಯ್ತಾ? ಒಂದೇ ಕೂತವರು, ಒಂದೇ ಕೂತ್ನಲ್ಲಿ ಬರೆದವರು ಕೂಡ ಕೆಲವರು ಪಾಸ್ ಆಗ್ತಾರೆ, ಇವರು ಫೇಲ್ ಆಗ್ತಾರೆ. ಯಾರ ದೋಷ ಇದು? ರೂಮಿಂದಲ್ಲ, ಕೂತ ಜಾಗದ್ದಲ್ಲ. ಅವನು ಓದಿದ್ದಾನೆ ನೋಡಿ ಹೇಗೆ ಡಿಫರೆನ್ಸ್ ಬರುತ್ತೋ ಹಾಗೆ ಇವತ್ತು ಸಾವು ನೋವುಗಳನ್ನು ಲಿಂಕ್ ಮಾಡಬಾರ್ದು. ತಿರುಪತಿಗೆ ಹೋಗಿದ್ರು ಬರ್ತಾ ಆ್ಯಕ್ಸಿಡೆಂಟ್ ಸತ್ತೋಗ್ಬಿಟ್ಟು, ತಿರುಪತಿಗೆ ಹೋಗಬಾರ್ದು ಮಾಡೋಕ್ಕಾಗತ್ತಾ? ಅವನು ಹೋಗಿದ್ದಕ್ಕೆ ಸಂಬಂಧನೇ ಇದು. ಈ ಪಾಪನೇ ಬೇರೆ, ಆ ಪುಣ್ಯನೇ ಬೇರೆ. ಅದಕ್ಕೆ ಲಿಂಕ್ ಮಾಡಬಾರ್ದು. ಆ ರೀತಿ ಲಿಂಕ್ ಮಾಡಿಬಿಟ್ರೆ ಏನಾಗುತ್ತೆ? ಕೆಲವೊಂದು ಲಿಂಕ್ ಮಾಡಬೇಕು. ಯಾವುದನ್ನು ಲಿಂಕ್ ಮಾಡಬೇಕು? ಎಲ್ಲ ಸೂಕ್ಷ್ಮ ವಿಚಾರಗಳು. ನಮ್ಗೆ ಒಂದು ಪ್ರೂವ್ ಆಗಿಬಿಟ್ಟಿದೆ. ಏನು ಪ್ರೂವ್ ಆಗಿದೆ? ತಿರುಪತಿಯಲ್ಲಿ ದೇವರಿದ್ದಾನೆ, ಆತ ದೋಷ ದೂರ ಗುಣಪೂರ್ಣ, ದರ್ಶನ ಮಾಡೋದು ಭಾರಿ ಪುಣ್ಯ, ಎಲ್ಲ ಫಿಕ್ಸ್ಡ್. ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಇವನು ಸತ್ತ ದರ್ಶನ ಮಾಡಿದ ಪುಣ್ಯ ಅವನ ಅಕೌಂಟ್ಗೆ ಹೊರಟೋಯ್ತದು. ಅದು ಸಾವಿಗೆ ಕಾರಣ ಆಗಿದ್ದು ಯಾವುದೋ ಒಂದು ಪಾಪ ಕಾರಣ ಆಯಿತು. ಈ ಪಾಪ ಅಲ್ಲ ಅದು. ಒಬ್ಬ ದುಷ್ಟ ಇದ್ದಾನೆ, ನಾಸ್ತಿಕ, ಅವನು ಹೋಗಿ ಬಂದ ಬೈಬಲಿಂದ, ಅವ್ರಿಗೆ ಇದೇ ಕಾರಣ, ಬೇರೆ ಕಾರಣ ಹೇಳಬಾರ್ದು. ಅದಕ್ಕೆ ಯಾವುದು ಪೂರ್ವವಾಗಿದೆ ಅದ್ರ ಬೈತಾ ಇದ್ದಾನೆ ಅವನು, ಇದನ್ನು ಪೂರ್ವವಾಗಿದ್ದನ್ನು ಬೈತಾ ಇಲ್ಲ. ಅರ್ಥ ಆಯ್ತಾ? ಇದು ನಿರ್ಣಯ ಮಾಡೋ ರೀತಿ ಅದು. ಇವತ್ತು ಯಾವಾಗ ಫೇಲಾದ ವಿದ್ಯಾರ್ಥಿಗಳು ಬೈತಾರೋ, ಇನ್ನೂ ಬೈತಾರ, ಮೇಷ್ಟ್ರನ್ನ ಬೈತಾರ. ಯಾಕೆ? ಪಾಠ ಮುಗಿಸಿದ್ದಾರೆ, ಇವ್ರು ಓದಿಲ್ಲ ಅಷ್ಟೇ, ತಪ್ಪು ಇವಂದಿದೆ. ಆದರೆ ಅಲ್ಲಿ ಪಾಠನೇ ಮಾಡಿಲ್ಲ, ಯಾರನ್ನು ಬೈತಾರಾಗ? ಮೇಷ್ಟ್ರನ್ನ ಬೈತಾರೆ. ಆದ್ದರಿಂದ ನೋಡೋದಕ್ಕೆ ರಿಸಲ್ಟ್ ಒಂದೇ ರೀತಿ ಇದ್ದರೂ ಕೂಡ ಫಲ ಬೇರೆ ಆಗಿಬಿಡತ್ತೆ. ಅಂದರೆ ತುಂಬ ನಾವು ಡಿಸೈಡ್ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಭಗವದ್ಭಕ್ತ ಒಬ್ಬರಿದ್ದಾನೆ, ದುರಂತದ ಸಾವೇ ಕಾಣ್ತಾನೆ ಅಂತ ತಿಳ್ಕೊಬಾರ್ದು. ಭಾರಿ ಓಡಾಡ್ತಾರೆ, ಅದಕ್ಕೂ ಇದಕ್ಕೆ ಲಿಂಕ್ ಮಾಡಬಾರ್ದು. ಯಾವುದೋ ಜನ್ಮದ ಜಂಕಿಯಾಗಿದ್ದಾನೆ, ಹಾಗೆ ನೋಡಿ ಏನು ಗೊತ್ತಾಗೋದಿಲ್ಲ, ಅದು ಹಿಂದೆ ಬೀದು ಆಮೇಲೆ ನೋಡಿ ದೊಡ್ಡ ಬ್ರಾಹ್ಮಣನಾಗ್ತಾನೆ. ಅದು ದೇರ್ಫೋರ್ ಏನಪ್ಪ ಅಂದರೆ ನಾವು ಕಣ್ಣಿಗೆ ಕಾಣದ ವಿಷಯಗಳನ್ನು ನಮ್ಮ ಲೆವೆಲಲ್ಲಿ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು ಯಾವಾಗ. ಇವತ್ತು ಕೋರ್ಟ್ ಕಚೇರಿ ಅಪರಾಧಿ ಅಂತ ನಿರಪರಾಧಿ ಅಂತ ಹೊರಗೆ ಬರ್ತಾರೋ, ಎಸ್ಕೇಪ್ ಆದವನು ಹಿಡ್ದಾಗ್ತಾರೆ. ನಮ್ಮ ಪ್ರಕಾರ ಯಾರು ಅಪರಾಧಿ? ಪೇಪರ್ ನೋಡಿ ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ಏನೋ ಹಾಗೆ ಮಾಡಬಾರ್ದು. ಕೊನೆಗೆ ಅಲ್ಟಿಮೇಟ್ ತೀರ್ಮಾನ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನ್ಯಾಯಾಲಯದಲ್ಲೇ ಹೇಗೆ ತೀರ್ಮಾನ ಆಗಬೇಕೋ ಅಲ್ಲಿ ತೀರ್ಮಾನ ಆಗುತ್ತೆ. ದೇರ್ಫೋರ್ ನಮ್ಮ ನಿತ್ಯ ಜೀವನದ ಯಾವುದನ್ನೂ ಕೂಡ ಶಾಸ್ತ್ರದ ಫಲ ಡೈರೆಕ್ಟ್ ತಿಳ್ಕೊಬಾರ್ದು. ಒಳ್ಳೆಯದಾಗಿದ್ದರೆ ಶಾಸ್ತ್ರದ ಫಲ, ಯಾಕಂದ್ರೆ ಆಧಾರ ಇದೆ ಅದಕ್ಕೆ. ಕೆಟ್ಟದಾಗಿದ್ದರೆ ಇಲ್ಲ. ಸರಿಯಾದ ದಾರಿಯಲ್ಲಿದ್ದ ಏನಾಗಬಾರ್ದು? ಕೆಟ್ಟದಾಗಬಾರ್ದು. ಸರಿಯಾದ ದಾರಿಯಲ್ಲಿ ಇದ್ದಾನೆ, ಆ ದಾರಿ ಸರಿ ಇಲ್ಲ ಅಂತ ಅರ್ಥ ಅಲ್ಲ, ಯಾವುದೋ ಪಾಪ ಅವನು ಕಾಡ್ತಾ ಇದೆ ಅಂತ ಅರ್ಥ. ಅದಕ್ಕೆ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಸ್ತು ಅನಯೋಹೋ ತತ್ವದರ್ಶಿವಿ. ತುಂಬ ಜನ ತಪ್ಪು ಮಾಡೋದಿಲ್ಲೇ ನೋಡ್ಕೊಂಡು ಅವರೇನು ಮಾಡಿದ್ದಾರೆ, ಭಾರಿ ಪ್ರಾಮಾಣಿಕ, ಒಂದು ಪೈಸೆ ತೊಗೊಳ್ಳಿಲ್ಲ ಅಂತೇಳಿ ಬಾಡಿಗೆ ಮನೆಯಲ್ಲಿ ಸತ್ತ. ಇವ್ನು ನೋಡಿದ್ರೆ ದೊಡ್ಡ ವೈಭವ ಲಂಚ ತೊಗೊಂಡು ಎಷ್ಟು ಮೇಲಿದ್ದಾನೆ, ಯಾವ್ದು ಬೆಟ್ರ್ ಈಗ ಅಂತ ಅನಿಸ್ಬಿಟ್ರೆ ಎಲ್ಲ ತೊಗೊಳಕ್ಕೆ ಶುರು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದಲ್ಲ, ಅದೇ ಬೇರೆ ಇದೇ ಬೇರೆ, ಆ ಲೆಕ್ಕಕ್ಕೆ ಹೋಲಿಸ್ಬಾರ್ದು. ಹಾಂ, ಇಷ್ಟೊತ್ತು ಹೇಳಿದ್ದು ಅದೇ ತಾನೇ. ಇಲ್ಲದಿದ್ರೆ ಯಾಕೆ ಅನುಭವಿಸ್ತಾರೆ? ಪೂರ್ವಜನದ ಪುಣ್ಯ ಒಂದು, ಇನ್ನೊಂದಿರುತ್ತೆ. ಏನು ಗೊತ್ತಾ? ಅವ್ರ ಬುದ್ಧಿ ಅದರಲ್ಲೇ ಹೋಗಲಿ ಅಂತ ದೇವ್ರು ಹಾಳು ಮಾಡಿಬಿಡ್ತಾರೆ. ಒಳ್ಳೇದು ಬುದ್ಧಿ ದಾರಿ ಬರಬಾರ್ದು. ಅವ್ನು ಒಳ್ಳೇದು ಕೆಟ್ಟದಾಗ್ಬಿಟ್ರೆ ಏನಾಗುತ್ತೆ ಅವನಿಗೆ? ತಕ್ಷಣ ಕೆಟ್ಟದಾಗ್ಬಿಟ್ಟು ಬಿಟ್ಬಿಡ್ತಾನೆ. ಆಮೇಲೆ ಬಿಡಬಾರ್ದು, ಒಳ್ಳೇದೇ ಮಾಡ್ತಿರ್ಬೇಕು. ಅರ್ಥ ಆಯ್ತಾ?
ಕೆಟ್ಟದ್ದು ಮಾಡಿಬಿಟ್ರೆ ಕೆಟ್ಟದ್ದು ಬಿಟ್ಬಿಟ್ಟು ತಕ್ಷಣ ಕೆಟ್ಟದಾಗೋದಾಗಿದೆ, ಯಾರು ಕೆಟ್ಟ ಕೆಲಸ ಮಾಡೋದೇ ಇಲ್ಲ. ತಕ್ಷಣ ಒಳ್ಳೇದಾಗೋದಾದರೆ ಒಳ್ಳೆ ಕೆಲಸ ಬಿಡೋದೇ ಇಲ್ಲ. ದೇ ಹ್ಯಾವ್ ಟು ವೇಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಏನು ಮಾಡಿಬಿಡ್ತಾರೆ, ತಾವೇ ತೀರ್ಮಾನ ಮಾಡ್ಕೊಂಡು ಇದು ಸರಿ ಇದು ತಪ್ಪು ಅಂತ ತಾವೇ ಅಂದ್ಕೊಂಡ್ಬಿಡ್ತಾರೆ. ಅಂದ್ಕೊಳ್ಳೋಕೆ ಹೋಗಬಾರ್ದು. ರೌರವೋ ತಮಹಾಂಶ್ಚೈವ ಈಶ್ವರಶ್ಚ ನರಕಾಯುಕ್ತೇ ಸರ್ವಂ ವಿಸೃಜತಿ ಸರ್ವಂ ವಿಲಾಪಯತಿ ಸರ್ವಂ ಗಮಯತಿ ರಮಯತಿ ಸರ್ವಂ ನ ರಮಯತಿ ಸರ್ವಂ ಪ್ರವರ್ತಯತಿ ಅಂತರಸ್ಮಿನ್ ನಿವಿಷ್ಟ. ದೇವರು ಎಲ್ಲವನ್ನೂ ಮಾಡ್ತಾನೆ, ಅವ್ರ ಪಾಪದ ಹೆಸರೇ ಅವನಿಗಿಲ್ಲ. ಇದು ಮಾಡಿದ ಮೇಲೆ ಇಷ್ಟು ಮಾಡಿದ ಮೇಲೆ ದೇವರು ಕೊಲ್ತಾನೋ ಇಲ್ಲೋ? ಕೊಲ್ತಾನೆ. ದೇವರು ಕೊಲ್ಲೋಷ್ಟು ಯಾರಿಗೂ ಕೊಲ್ಲೋದಿಲ್ಲ. ಯಾಕೆ? ಪ್ರಳಯ ಮಾಡಿಬಿಡ್ತಾರೆ ದೇವ್ರಿಗೆ ಎಷ್ಟು ಪಾಪ ಬರಬೇಕು ಆ ರೀತಿಯೊಳಗೆ. ಪುಣ್ಯ ಅಷ್ಟೇ ಪಡಬೇಕು. ಆದರೆ ಇದು ಪುಣ್ಯನೂ ಅಲ್ಲ ಪಾಪನೂ ಅಲ್ಲ. ಏನೇ ಮಾಡಿದ್ರೆ ಅದಕ್ಕೆ ಮಾಡ್ತಾರೆ ಅದನ್ನು. ದೇವರಿಗೆ ಕೆಟ್ಟ ಪ್ರಶ್ನೆ ಬರೋದೇ ಇಲ್ಲ. ಅದು ಅಪರಾಧಿನ ಶಿಕ್ಷೆ ಕೊಡೋದೇನು ದೋಷನ? ಅದು ಏನದು? ಶಿಕ್ಷೆ ಕೊಡೋದು ಗುಣ ಅದು ಒಂದು. ಆದ್ದರಿಂದ ದೇವರು ಏನು ಮಾಡಿದ್ರು ಪ್ರಳಯ ಮಾಡಿದರೆ ಅದು ಗುಣವ್ರಿಗೆ ಒಳ್ಳೆಯವ್ರ ಪ್ರಳಯ ಯಾತಕ್ಕದು? ಆರಾಮಿರ್ಲಿಕ್ಕೆ. ಪೇಪರ್ ಕೊಟ್ಟು ಇಬ್ಬರು ಹೊರಗೆ ಹೋಗ್ಬೇಕೆ. ಫಸ್ಟ್ ರ್ಯಾಂಕ್ ಬರೋನು ಮನೆಗೆ ಹೋಗಬೇಕು, ಫೇಲ್ ಆಗೋನು ಮನೆಗೆ ಹೋಗಬೇಕು. ಆದರೆ ಇವರು ಮುಖ ಇಷ್ಟು ಮಾಡ್ಕೊಂಡು ಹೋಗ್ತಾರೆ, ಖುಷಿಯಿಂದ ಹೋಗ್ತಾರೆ. ಇಷ್ಟು ಡಿಫರೆನ್ಸ್ ಇದೆ. ಅಷ್ಟೇ ಹೊರತು ಮನೆಗೆ ಹೋಗ್ತಾನೆ ಸತ್ ಮಾತ್ರ ಕೆಲರು ಅಷ್ಟೆಲ್ಲ ಭಾರಿ ಒಳ್ಳೆಯವರು ಸತ್ತೋಗ್ಬಿಟ್ರಲ್ಲ ಅಂತ ಹೇಳ್ತಾರೆ. ಯಾರು ಕೇಳಿದ್ದೀರಾ? ಭಾರಿ ಒಳ್ಳೆಯವರು ಇನ್ನೂ ಇರಬೇಕಾಗಿತ್ತು ಹಾಗಂತಾರೆ. ಅವ್ರು ಸತ್ತೋಗ್ಬಿಟ್ರು ಅಂತ ಕೇಳಿದರೆ ಪಾಪ ಮಾಡಿದ್ರು ಅಂತ ಅರ್ಥನ? ರಿಟೈರ್ಮೆಂಟ್ ಒಂದು ಪಾಪ ಅಲ್ಲ, ಕಂಪಲ್ಸರಿ ರಿಟೈರ್ಮೆಂಟ್ ಪಾಪ. ರಿಟೈರ್ಮೆಂಟ್ ಪಾಪನ ಅಲ್ಲ. ಅರ್ಥ ಆಯ್ತಾ? ಕಂಪಲ್ಸರಿ ರಿಟೈರ್ಮೆಂಟು ಸಸ್ಪೆನ್ಷನಲ್ಲಿ ಏನವು ಅದು ಭಯಂಕರಪ್ಪ. ಅದು ಒಳ್ಳೆಯವ್ರು ಯಾರು ಸಸ್ಪೆಂಡ್ ಮಾಡ್ತಾರಾ? ಸಾಧ್ಯ ಇಲ್ಲ. ಸೊ ರಿಟೈರ್ಮೆಂಟ್ ಆಗೋ ಡೆತ್ ಹಾಗೆ. ಸಾವು ಬಂತು ಅಂದರೆ ದೋಷ ಅಲ್ಲ ಅದು. ಅದು ಅಕಾಲದಲ್ಲಿ ಬಂದರೆ ಏನೋ ಕಾರಣ ಇರಬೇಕು. ಅಕಾಲ ಮೃತ್ಯು ಬಂದರೆ ಅದು ದೋಷ. ಅದು ಅಕಾಲ ಮೃತ್ಯುವಿನ ಹಿಂದೆ ಒಂದು ಪ್ಲಸ್ ಪಾಯಿಂಟ್ ಅಭಿಮನ್ಯು, ಚಿಕ್ಕ ವಯಸ್ಸು, ದೋಷ ಆಗಲಿಲ್ಲ. ಯಾತಕ್ಕೆ? ಅದು ಹುಟ್ಟಿದ ಆ ಪರ್ಪಸ್ಸಿಗೆ ಮಾತ್ರ. ಪರ್ಪಸ್ ಮುಗಿತು ಹೊರಟೋಗ್ಬಿಟ್ಟು ದೋಷ ಅಲ್ಲ. ಅದೆಲ್ಲ ನಮಗೆ ತಿಳಿಯೋದಿಲ್ಲ ಅಂತಾನೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಶಾಸ್ತ್ರ ಪ್ರಕಾರ ಬದುಕಿದ್ರೆ ಒಳ್ಳೇದಾಗೇ ಆಗುತ್ತೆ. ಅಲ್ಟಿಮೇಟ್ಲಿ ಒಳ್ಳೆಯದು. ಯಾವ ಸಿನಿಮಾ ನಾಟಕದಲ್ಲೂ ಕೂಡ ಹೀರೋ ಭಾರಿ ಕಷ್ಟಪಡ್ತಾರೆ. ಸಾಮಾನ್ಯವಾಗಿ ಭಾರಿ ಎಂಜಾಯ್ ಮಾಡೋದಿಲ್ಲ ಯಾರು? ಇಲ್ಲೊಂದು ಪಾರ್ಟ್ ಮಾಡಿದ್ರೆ ಜಾಸ್ತಿ ಎಂಜಾಯ್ ಮಾಡೋದು. ಕೊನೆಗೆ ಅವನು ಸಾಯ್ತಾರೆ, ಬದುಕ್ತಾನೆ. ಇಲ್ಲದೆ ಹೋಗಿದೆ ಯಾರು ಸಿನಿಮಾನೇ ನೋಡೋದಿಲ್ಲ. ಎಲ್ಲ ಬದ್ದಿದ್ದಕ್ಕೆ ಒಳ್ಳೆಯದೇ ತೋರಿಸ್ತಿದ್ರು, ಯಾರು ನೋಡೋದು? ಅದು ಏನಾಗಿ ಡಾಕ್ಯುಮೆಂಟ್ರಿ ಆಗಿಬಿಡುತ್ತೆ ಹೊರತು ಸಿನಿಮಾ ಆಗೋದೇ. ಯಾ ಕಥೆ ಗೀತೆ ಎಲ್ಲದರಲ್ಲೂ ಕಾಣೋದೇನು ನಾವಾಗ? ಮೊದಲು ಕೆಟ್ಟವ್ರಿಗೆ ಒಳ್ಳೇದಾಗೋದು, ಆಮೇಲೆ ಒಳ್ಳೆಯವ್ರಿಗೆ ಒಳ್ಳೇದಾಗೋದು, ಇವ್ರಿಗೆ ಕೆಟ್ಟದಾಗೋದು. ಸೊ ಅಂತ್ಯ ನೋಡಬೇಕು ಯಾವಾಗಲೂ. ಅಂತ್ಯದಲ್ಲಿ ಏನು ತೀರ್ಮಾನ ಆಗೋದು? ರಿಸಲ್ಟ್ ಬಂದಮೇಲೆ ಯೋಗ್ಯತೆ ಗೊತ್ತಾಗುತ್ತೆ ಹೊರತು ಪರೀಕ್ಷೆಗೆ ಯಾವ ಡ್ರೆಸ್ ಹಾಕೊಂಡು ಹೋಗಿದ್ದ, ಆರ್ಗಲ್ಲಿ ಹೋಗಿದ್ದ, ಏನೂ ಕೌಂಟ್ ಆಗೋಲ್ಲ. ರಿಸಲ್ಟ್ ಅಷ್ಟೇ ಕೌಂಟ್ ಆಗೋದು. ಅದು ನಮಗೆ ಗೊತ್ತಿಲ್ಲದಾಗ ಏನು ಮಾಡಬೇಕಾಗ? ಶಾಸ್ತ್ರ ನಮಗೆ ಆಧಾರ. ಶಾಸ್ತ್ರದ ಪ್ರಕಾರ ಬದುಕಿದ್ರೆ ಒಳ್ಳೆಯದಾಗಿರಲೇಬೇಕು. ಇಲ್ಲದೆ ಹೋದರೆ ಬದುಕಿಲ್ಲ ಅಂದರೆ ಕೆಟ್ಟದಾಗಲೇಬೇಕು. ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಧರ್ಮರಾಜ ಸಿಟ್ಟು ಬರುತ್ತೆ. ದುರ್ಯೋಧನ ಸ್ವರ್ಗದಲ್ಲಿ ನೋಡ್ತಾರೆ, ಈ ಮುನಿಯು ಸ್ವರ್ಗ ಆಗಿಬಿಡ್ತಲ್ಲ ಅಂತ ಕೇಳ್ತಾರೆ. ಇದೇ ಸ್ವರ್ಗ ಆಯಿತು ಇವನಿಗೆ. ಧರ್ಮರಾಜ ಎಲ್ಲ ಹೇಳ್ಬಿಡ್ತಾನೆ. ಆಗ ವರ್ಷದಲ್ಲಿ ಎಂದು ಧರ್ಮರಾಜ ಅವತ್ತು ಹೇಳ್ತಾನೆ, ಇವನು ಮಾಡಬಾರದ್ದೆಲ್ಲ ಮಾಡಿದ್ದಾನೆ. ಗೊತ್ತಾಯ್ತು? ಒಂದು ಒಳ್ಳೆಯ ಗುಣಗಳೇ ಇಲ್ಲ. ಇಂಥವ್ರಿಗೆ ಹೇಗೆ ಸ್ವರ್ಗ ಆಯಿತು? ಪ್ರಶ್ನೆ ಮಾಡ್ತಾನೆ. ಈಗ ನಮ್ಮವ್ರು ಎಲ್ಲಿದ್ದಾರೆ? ಅವರೆಲ್ಲ ನರಕದಲ್ಲಿದ್ದಾರೆ. ಯಾಕೆ? ಅವ್ರಿಗೆ ಯಾಕೆ ಆಯಿತು? ಅವ್ರಿಗೆ ಯಾಕೆ ಆಯ್ತು? ಈಗ ಇದು ನಮ್ಮ ವಿಮರ್ಶೆ ಹಾಗೆ ಮಾಡಬೇಕು. ಒಳ್ಳೆ ವಿಮರ್ಶೆ ಧರ್ಮರಾಜ ಮಾಡಿದ್ದು. ಗೊತ್ತಾಯ್ತಾ? ಆಮೇಲೆ ಅದು ಕರೆಕ್ಟಾಗಿತ್ತು ವಿಮರ್ಶೆ. ಇವ್ರಿಗೆ ಕೊಟ್ಟ ಸ್ವರ್ಗ ಎಂಥ ಸ್ವರ್ಗ? ಅದು ಆರ್ಟಿಫಿಷಿಯಲ್. ಅವರಿಗಾಗಿದ್ದು ದುಃಖ ಆರ್ಟಿಫಿಷಿಯಲ್. ಆದ್ದರಿಂದ ಏನಾಗಲಿಲ್ಲ. ಆ ಥರ ಅದೇ ಯಾವುದು ಸರಿ ಇತ್ತು, ತಪ್ಪಾಗಲೇ ಇಲ್ಲ. ಈ ಯೋಚನೆ ಮಾಡಬೇಕು ಅವಾಗ. ಎಷ್ಟೋ ಸರ್ತ ಆಗಿದೆ, ಫೇಲ್ ಅಂತ ಬಂದುಬಿಡುತ್ತೆ ರಿಸಲ್ಟ್. ಲೋಕದಲ್ಲಿ ರಿಸಲ್ಟ್ ಫೇಲ್ ಅವನು. ನಮ್ಮ ಫ್ರೆಂಡಿಗೆ ಹಾಗಾಗಿತ್ತು ಪಾಪ. 19 ಫೇಲ್ ಅವನು ಪಾಪ. ಎಲ್ಲ ರೀಟೋಟ್ ಲ್ಯಾಬ್ ಇವತ್ತೇ 6 ತಿಂಗಳಾಯಿತು, ಬಂದ 91 ಅವನು ಪಾಪ. ಎಲ್ಲ ಯಾಸಿ ಬಂದು ನೇರ್ ವೇಸ್ಟ್ ಆಯ್ತು. ಮತ್ತೆ ಯಾರು ಜವಾಬ್ದಾರದಾಗ ಪಾಪ? 91 ಇದು ಇಲ್ಲೇ ತಪ್ಪುಗಳಾಗ್ತಾ ಇರುತ್ತೆ. ದೇವರಲ್ಲಿ ತಪ್ಪಾಗೋದಿಲ್ಲ, ನಾವು ತಪ್ಪು ತಿಳ್ಕೊತೇವೆ ಅಷ್ಟೇ. ಇಲ್ಲಿ ತಪ್ಪೇ ಆಗುತ್ತೆ, ಅಲ್ಲಿ ತಪ್ಪು ತಿಳ್ಕೊತೇವೆ. ಹಾಗೆ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ಪರಮಾತ್ಮನಿಗೆ ಯಾವ ದೋಷನೂ ಇಲ್ಲ. ಇತಿ ಕೌಶಾರವ ಶ್ರುತಿ ವಿರೋಧ ಇತ್ಯಥೋ ವಕ್ತಿ ತತ್ರ ಅಪಿಚ ತದ್ವ್ಯಾಪಾರಾದ ವಿರೋಧ. ಪರಮಾತ್ಮ ಇದ್ದಾನೆ, ದುಃಖ ಅದೇ ಆಗಲ್ಲ. ದುಃಖ ಕೊಡ್ತಾನೆ, ದೇವರು ಬಿಡೋದಿಲ್ಲ. ದೇವರಿಗೆ ಏನಿಲ್ಲ. ಅದರಿಂದ ಅನಂತ ಪಾಪಿಗಳಿಗೆ ಅಂದಂತಮಸ್ ಕೊಡ್ತಾನೆ ಪರಮಾತ್ಮ. ಅನಂತ ಪಾಪಿಗಳಿಗೆ ಅಷ್ಟು ದುಃಖ ಕೊಡೋದೇನದು? ಪರಮಾತ್ಮನ ಗುಣನೇ ಹೊರತು ದೋಷ ಅಲ್ಲ. ಗೊತ್ತಾಯ್ತಾ? ಅಯೋಗ್ಯನಿಗೆ ಶಿಕ್ಷೆ ಕೊಟ್ಟರೆ ಅದು ಗುಣ ಆಗುತ್ತೆ, ದೋಷ ಆಗೋದಿಲ್ಲ. ಸ ಸ್ವರ್ಗೆ ಸ ಭೂಮೌ ಸ ನರಕೆ. ನರಕದಲ್ಲಿದ್ದಾನೆ ಅಲ್ಲ, ಅಂದಂತಮಸ್ತಲ್ಲೂ ಪರಮಾತ್ಮ ಇದ್ದಾನೆ. ಅರ್ಥ ಆಯ್ತಾ? ಅಂದಂತಮಸ್ತಲ್ಲೂ ಪರಮಾತ್ಮ ಇದ್ದಾನೆ.
ಆದರೆ ದುಃಖ ಇದೆಯಾ? ಇಲ್ಲೇ ಇಲ್ಲ. ನರಕೆ ಯೋ ಅಂಧೇ ತಮಸಿ ಸೋ ಅಂಧೇ ತಮಸಿ ಪ್ರವೃತ್ತಿಕೃತ ಏಕಃ ಏವ ಅನುವಿಷ್ಟ. ಪರಮಾತ್ಮ ಅದನ್ನು ಎದ್ದಿದ್ದೇ ಕಂಟ್ರೋಲ್ ಮಾಡ್ತಾನೆ, ಅವನಿಗೇನೂ ಆಗೋದಿಲ್ಲ ಅದರಿಂದ. ನಾಸೌ ದುಃಖ ಭುಕ್ ಈಶ್ವರ ಪ್ರಭುತ್ವಾತ್. ಯಾಕೆ ದುಃಖ ಬುಕ್ಕಲ್ಲ ಅಂದರೆ ಈಶ್ವರ ಪ್ರಭುವಾಗಿದ್ದಾನೆ. ಸರ್ವಂ ಪಶ್ಯತಿ ಸರ್ವಂ ವಕಾರಯತಿ, ಎಲ್ಲವನ್ನೂ ನೋಡ್ತಾನೆ, ಎಲ್ಲವನ್ನೂ ಮಾಡಿಸ್ತಾನೆ. ನಾಸೌ ದುಃಖ ಭುಕ್ ಯಾ ಏವಂ ವೇದ ಇತಿ ಪೌತ್ರಾಯಣ ಶ್ರುತೇ ಅವಿರೋಧ. ಆದ್ದರಿಂದ ನರಕದಲ್ಲಿ ಪರಮಾತ್ಮ ಇದ್ದಾನೆ, ಎಲ್ಲ ಸುಮ್ಮನೆ ಕೂತಿಲ್ಲ, ಶಿಕ್ಷೆಯನ್ನು ಕೊಟ್ಟು ತಾನೇ ಮುಖ್ಯವಾಗಿ ಕೊಡೋದು ಇಷ್ಟಾದರೂ ಕೂಡ. ಆದರೂ ದೇವರಿಗೇನಿಲ್ಲ, ಯಾವ ಲೇಪವೂ ಇಲ್ಲ, ಅಷ್ಟೇ ಅಲ್ಲ ಗುಣನೇ ಹೊರತು ದೋಷನೂ ಅಲ್ಲ. ಅಥೈತಯೋ ಅದು ಯಾವ ಅಧಿಕರಣ ಮುಗಿತದೋ ತದ್ವ್ಯಾಪಾರಾಧಿಕರಣ. ಏನು ವ್ಯಾಪಾರಾಧಿಕರಣ ಅಂದರೆ ನರಕದಲ್ಲಿ ಇರುವಿಕೆ, ಅನ್ನದಲ್ಲಿ ಇರುವಿಕೆ ಮತ್ತು ದುಃಖಕ್ಕೆ ಒಳಗಾಗದಿರುವಿಕೆ, ಇದನ್ನು ಹೇಳ್ತಕ್ಕಂಥ ಅಧಿಕರಣ. ಅಥೈತಯೋ ಪಥೋ ನ ಕತರೇಣ ಜತಾನಿ ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕೃತಾವರ್ತೈತಿ ಇತಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯಂ ಸ್ಥಾನಂ ಇತಿ ಗತಿಸ್ವಾತಂತ್ರ್ಯಂ ಭೂತಾನಾಂ ಪ್ರತೀಯತೆ ಇತ್ಯತಃ. ಅಥ ಏತಯೋಃ ಪಥೋಃ ನ ಕತರೇಣ ಚ ತಾನಿ ಇಮಾನಿ ಕ್ಷುದ್ರ ಮಿಶ್ರಾಣಿ ಅಸಕೃತ್ ಆವರ್ತೀನಿ ಭೂತಾನಿ ಭವಂತಿ ನ ಮುಂದೆ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯಂ ಸ್ಥಾನಂ ಇತಿ ಗತಿಸ್ವಾತಂತ್ರ್ಯಂ ಭೂತಾನಾಂ ಪ್ರತೀಯತೆ ಇತ್ಯತಃ ವಿದ್ಯಾಕರ್ಮಣೋರಿತಿ ಪ್ರಕೃತತ್ವಾ. ಕ್ರಿಯಾ ವಿದ್ಯಾಕರ್ಮಾಪೇಕ್ಷ ಏತದ್ವಚನಂ ತಯೋರಪಿ ಪ್ರಕೃತತ್ವಾತ್. ವಿದ್ಯಾಪಥಃ ಕರ್ಮಪಥೋ ದೌ ಪಂಥಾನೋ ಪ್ರಕೀರ್ತಿತೌ ತದ್ವರ್ಚಿತ ಸ್ಥಿತಾ ಯಾತಿ ತಿರ್ಯಗ್ವಾ ನರಕಂ ತಮಃ ಇತಿ ಚ ಭಾರತೆ. ಅದು ನಾಳೆ. ಇದೆಲ್ಲ ಸರಿಯಾಗಿ ಓದ್ತಾ ಹೋದಷ್ಟು ಕೂಡ ಏನಾಗುತ್ತಾಗ ನಿಜವಾದ ವೈರಾಗ್ಯ ಬರುತ್ತೆ. ಸುಮ್ಮನೆ ವೈರಾಗ್ಯ ಬಂದರೆ ಅರ್ಥ ಇಲ್ಲ, ಏನು ಕಳ್ಕೊಂಡಿದ್ದಾನೆ ವೈರಾಗ್ಯ ಬಂದರೆ ಅರ್ಥ. ಎಲ್ಲ ಇದೆ ವೈರಾಗ್ಯ ಬರಬೇಕು, ಅದು ದೊಡ್ಡದು. ಎಲ್ಲ ಇಲ್ಲದ ವೈರಾಗ್ಯ ಬಂದರೆ ಏನಂತಾರೆ ಅದಕ್ಕೆ? ಅಭಾವ ವೈರಾಗ್ಯ, ದೊಡ್ಡದಲ್ಲ. ಅದು ಎಲ್ಲ ಇದ್ದ ಕಾಲಕ್ಕೆ ಬೈ ಮರೆಯೋದಿಲ್ಲವಲ್ಲ, ಅದು ಭಾರಿ ಗ್ರೇಟ್. ಅದು ಯಾವುದು? ಅದೇ ಅರ್ಥೋಯಂ ಬ್ರಹ್ಮಸೂತ್ರಾಣ ಅಂತ ಹೇಳಿದಾರಲ್ಲ, ಬರಲೇಬೇಕು. ನಮೋ ಭಗವತೆ ತಸ್ಮೈ